ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿ ಮೆಟ್ರೋವರೆಗೂ ಕೂಡ ಒಂದು ಮೆಟ್ರೋ ಸಂಚಾರ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕಿತ್ತು, ಹೇಗೆ ಸಮಸ್ಯೆ? ಮೇಡಮ್ ನಮಗೆ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಹಂಗಾಗಿ ತೊಂದರೆ ಆಗ್ತಾ ಇದೆ ಆಫೀಸ್ಗೆ ಹೋಗ್ಲಿಕ್ಕೆ. ಎಲ್ಲಿ ಓಡಾಡ್ತಿದ್ರಿ ಮೇಡಮ್? ನಾವು ಬಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಓಕೆ ಮೇಡಮ್, ಈಗಾಗಲೇ ಮಾಹಿತಿ ಇರಲಿಲ್ವಾ ತಮಗೆ ಅಂತ? ಗೊತ್ತಿರಲಿಲ್ಲ ಸರ್ ನಮಗೆ. ಈಗ ಕಷ್ಟ ಆಗುತ್ತಾ ಮೇಡಮ್? ಕಷ್ಟ ಆಗ್ತಾ ಇದೆ ಸರ್. ಎಷ್ಟೊತ್ತು ಒಳಗೆ ಹೋಗ್ತಾ ಇದ್ರಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ? ನಾವು 10 ಮಿನಿಟ್ಸ್ ಸರ್, ಬಸ್ಸಲ್ಲಿ ಹೋದ್ರೆ 1 ಅವರ್ ಬೇಕು. ಈಗ ಹೇಗೆ ಹೋಗ್ತೀರಾ ಮತ್ತೆ? ಬಸ್ಸಲ್ಲೇ ಹೋಗ್ಬೇಕು, ಕಷ್ಟ ಆಗ್ತಾ ಇದೆ ತುಂಬಾ. ಓಕೆ, ಏನು ಹೇಳ್ತೀರಾ ಮೇಡಮ್? ಮೆಟ್ರೋ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಳ್ಳೋಕೆ ಸಾಧ್ಯನಾ ಬೆಂಗಳೂರಿಗೆ? ಆದಷ್ಟು ಬೇಗ ಮೆಟ್ರೋ ಬರಬೇಕು ಅಂತ ಇದು ಮಾಡ್ಕೋತೀವಿ. ಇನ್ನು 2 ದಿನ ಅಂದರೆ ಸೆಪ್ಟೆಂಬರ್ 6 ಮತ್ತು 11ನೇ ತಾರೀಕು 2 ದಿನ ಕೂಡ ಮೆಟ್ರೋ ಇರೋದಿಲ್ಲ. ಅದಕ್ಕೆ ಕಷ್ಟ ಆಗ್ತಾ ಇದೆ ಸರ್, ಸ್ವಲ್ಪ ಬೇಗ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು ಹೇಳಿ? ರೇಖಾ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಪೀಣ್ಯವರೆಗೂ ಒಂದು ಮೆಟ್ರೋ ಸಂಚಾರ ಇಲ್ಲ. ತಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಹೇಗೆ ಸಂಕಷ್ಟ ಎದುರಿಸ್ತಿದ್ದೀರಾ? ಸೊ ನಾರ್ಮಲಾಗಿ ನಾವು ಮೆಟ್ರೋನೇ ಟ್ರಾವೆಲ್ ಮಾಡೋದು. ಸೊ ರಾಜಾಜಿನಗರ ಹೊಡ್ತಾ ಇರ್ತೇವೆ. ಸೊ ಆಫೀಸ್ ಬಂದು ರಾಜಾಜಿನಗರ. ಸೊ ಇವತ್ತು ಇಲ್ಲದ ಕಾರಣ ಈಗ ಬಂದು ಇಲ್ಲಿ ಸಮಸ್ಯೆ ಆಗ್ತಿದೆ. ಮತ್ತು ಇಲ್ಲಿಂದ ಮತ್ತೆ ಆಟೋ ಸಿಗ್ತಾ ಇಲ್ಲ. ಈಗ ಆಟೋಗಳು ಅಂತಂದರೆ ಮತ್ತೆ ಜಾಸ್ತಿ ಕೇಳ್ತಾ ಇದ್ದಾರೆ. ಇಲ್ಲಿಂದ ಪೀಣ್ಯದಿಂದ ಮತ್ತೆ ಪುನಃ ನಾವು ಬೇರೆ ಮೆಟ್ರೋ ಹಿಡಿಬೇಕಾಗತ್ತೆ. ಸೊ ಈಗ ಆಟೋಗೆ ಅದೇ ನೋಡ್ತಾ ಇದ್ದೀನಿ, ಬಟ್ ಆಟೋಗಳು ಯಾವುದು ವರ್ಕ್ ಆಗ್ತಿಲ್ಲ, ಆ್ಯಪ್ಗಳು ಯಾವುದು ವರ್ಕ್ ಆಗ್ತಿಲ್ಲ. ಇದು ಕಷ್ಟ ಆಗುತ್ತೆ ಅನ್ಸುತ್ತೆ ಸರ್ ಮೆಟ್ರೋ ಇಲ್ಲ ಅನ್ನೋದು. ಈಗ ಆನ್ ಟೈಮ್ ಇರಲ್ವಲ್ಲ ಆಫೀಸ್. ಮತ್ತು ಈಗ ನೋಡಿ ಆಲ್ರೆಡಿ 20-25 ನಿಮಿಷ ಲೇಟ್ ಆಯ್ತು ಇವತ್ತು. ಎಷ್ಟೊತ್ತು ಸರ್, ಅಂದರೆ ಇಲ್ಲಿಂದ ಎಷ್ಟೊತ್ತರಲ್ಲಿ ಹೋಗ್ತಿದ್ರಿ ತಾವು ಆಫೀಸ್ಗೆ ಹೋಗ್ಬೇಕಾದ್ರೆ? ಆಲ್ಮೋಸ್ಟ್ 20 ಮಿನಿಟ್ಸ್ ಆಗೋದು ಇಲ್ಲಿಂದ ರಾಜಾಜಿನಗರ. ಸೊ ಈಗ ಮತ್ತೆ ಇನ್ನೊಂದು 20 ನಿಮಿಷ ಲೇಟ್ ಆಗಿದೆ. ಆಟೋಗಳೇ ಸಿಗ್ತಾ ಇಲ್ಲ. ಅವ್ರು ಕೇಳೋ ದುಡ್ಡು ನಾವು ಕೊಡೋಕ್ಕಾಗಲ್ಲ. ಕೇಳ್ತಿದ್ದಾರೆ ಸರ್ ಎಲ್ಲಿಗೆ? ಅವರು ಮೀಟ್ರ್ ಮೇಲೆ 50 ರೂಪಾಯಿ ಕೇಳ್ತಾ ಇದ್ದಾರೆ. ಮೀಟ್ರ್ ಮೇಲೆ ಅಂತಂದರೆ ಏನು ಹೇಳೋದು ಹೇಳಿ? ನಿಮ್ಮ ಹೆಸರು ಹೇಳಿ ಸರ್? ನಿತಿನ್ ಅಂತ ಸರ್. ಇವತ್ತು ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿವರೆಗೂ ಮೆಟ್ರೋ ಸಂಚಾರ ಇಲ್ಲ. ತಾವು ಕೂಡ ಬಂದಿದ್ರಿ, ಎಲ್ಲಿಗೆ ಹೋಗ್ಬೇಕಾಗಿತ್ತು ಸರ್? ಈಗ ನನಗೆ ಮೆಜೆಸ್ಟಿಕ್ ಹೋಗ್ಬೇಕಾಗಿತ್ತು. ಓಕೆ, ಇದು ಇಲ್ಲ ಅಂತ ನಮಗೆ ಮೊದಲೇ ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾವು ಬಸ್ಸಲ್ಲಿ ಹೋಗೋದನ್ನ ಮಾಡ್ತಿದ್ವಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಆಟೋಕ್ಕೆ 200 ರೂಪಾಯಿ ಕೇಳ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಸರ್? 200 ರೂಪಾಯಿ. 200 ರೂಪಾಯಿ ಇಲ್ಲಿಂದ ಪೀಣ್ಯಕ್ಕೆ 200 ರೂಪಾಯಿ. 200 ರೂಪಾಯಿ ಕೇಳ್ತಾರೆ. ಹೌದು. ಅದು ಅಲ್ಲ, ನಿಜವಾಗ್ಲೂ ಇದು ಸಡನ್ ಈ ಥರ ಮಾಡೋದು ಭಾಳ ತಪ್ಪು. 200 ರೂಪಾಯಿ ಸರಿನಾ? 30 ರೂಪಾಯಿ ಆಗಲ್ಲ ಇಲ್ಲಿಗೆ? ಅಷ್ಟೇ. ಹೌದು. ಈಗ ಲೋಡ್ ಇದು ಟ್ರಿಪ್ ಹೊಡಿತಾರಂತೆ, ಒಬ್ಬರಿಗೆ 50 ರೂಪಾಯಿ ಅಂತೆ. ನಿಮ್ಮ ಹತ್ರ ಎಷ್ಟು ಕೇಳಿದ್ರು? 50 ರೂಪಾಯಿ ಕೇಳಿದ್ರು ಟ್ರಿಪ್ಪಲ್ಲಿ ಹೋಗೋದಾದ್ರೆ. ಇಲ್ಲಾಂದರೆ 200 ರೂಪಾಯಿ ಅಂತಾರೆ. ಇಲ್ಲಿಂದ ಇಲ್ಲಿಗೆ ಸರಿ ಸರ್, ತಾವೇನು ಹೇಳ್ತೀರಾ? ಅಲ್ಲ, ಇದು ಭಾಳ ಅಧ್ವಾನ, ಇದು ಭಾಳ ಕಷ್ಟ. ಇದು ಈ ಥರ ಆದರೆ ಸಾಮಾನ್ಯ ಜನರಿಗೆ ಇದು ಭಾಳ ಕಷ್ಟ ಅಲ್ವಾ? ಯಾಕೆಂದರೆ ಏನೋ ಇದ್ದವರು ಪರವಾಗಿಲ್ಲ, ಏನೋ ಇದು ಮಾಡ್ಕೊಂಡು ಹೋಗ್ಬೋದು. ಆದರೆ ಇದಕ್ಕೆಲ್ಲ ಭಾಳ ಮಾಡಬಾರ್ದು. ಇದೆ ಅದಕ್ಕೆಂತಲೇ ಇದ್ದಾರಲ್ಲ. ಮತ್ತು ಭಾಳ ಇದು ಇಲ್ಲಿ ಅದೇ 40 ರೂಪಾಯಿ 50 ರೂಪಾಯಿ ಮಿನಿಮಮ್. ಹೋಗಲಿ 50 ರೂಪಾಯಿ ಇಟ್ಕೊಳ್ಳಿ, ಬರ್ಬೋದು. ಅವರಿಗೆ ಟ್ರಾಫಿಕ್ ಅಂತೆ 5 ಕಿಲೋಮೀಟ್ರ್ ಇದೆ, ಹಾಗೆ ಅಂತ ಹೇಳ್ಕೊಂಡು ಇದು ಮಾಡಿದ್ರು. ಮತ್ತು ನಾವು ಅವ್ರ ಜೊತೆ ಮಾತಾಡೋದು ಸರಿ ಹೋಗಲ್ಲ ಅಲ್ಲ. ಅದರಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ದೀನಿ ನಾನು.